ನಾವು ಯೂಶುವಲಿ ನಾವು ಟೀಸರ್ ನೋಡಿದಾಗ ನೀವು ದುಬೈ ಶೇಕ್ ಅಲ್ಲಿ ಕಾಣಿಸ್ಕೊಡ್ತೀರಾ ಆ ಸಾಂಗ್ ಅಲ್ಲಿ ಅದಾದ ನಂತರ ಇದರಲ್ಲಿ ಟ್ರೈಲರ್ ನೋಡ್ಬೇಕಾದ್ರೆ ಒಂದು ಆರೋಪಿ ಸ್ಥಾನದಲ್ಲಿ ಕಾಣಿಸ್ಕೊಳ್ತೀರಾ. ಅವ್ರ ಡೈಲಾಗ್ ಅಂತೂ ಮಸ್ತ್ ಇದೆ. ಆ ಡೈಲಾಗ್ ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿ ಚೆನ್ನಾಗಿರುತ್ತೆ. ಓಕೆ, ನೀವು ಡೈರೆಕ್ಟರ್ ಈಗ. ರೆಡಿನಾ? ನಾನು ಆಕ್ಟರಾ? ಹೌದು. ಕಾಫಿ ಕಪ್ ಇಡಿ ಬ್ರೋ ಇಲ್ಲಿ. ಓಕೆ, ರೆಡಿ ರೆಡಿ, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಬರ್ಲಿ ಡೈಲಾಗ್ ನಿಮ್ದು. ತಗ್ಲಾಕ್ಬೇಕು. ಈ ಅಮಾಯಕರನ್ನ ತಗೊಬಂದ್ ಅಮಾಯಕರನ್ನ ಕರ್ಕೊಂಡ್ಬಂದ್ ತಗ್ಲಾಕ್ಬೇಕು ಅನ್ಕೊಂಡಿದ್ದೀರಾ? ಓಕೆ, ರೆಡಿ. ರೆಡಿ ಡೈರೆಕ್ಟ್. ರೆಡಿ ಸರ್. ಓಕೆ, ರೆಡಿ, ಆಕ್ಷನ್. ಅಮಾಯಕರನ್ನ ಕರ್ಕೊಂಡ್ಬಂದು ತಗ್ಲಾಕ್ಬೇಕು ಅನ್ಕೊಂಡಿದ್ದೀರಾ? ದಿಕ್ಕ ಇಲ್ಲ ಮಾತಾಡಿದ್ರೆ ತಲೆ ತೂತ ಮಾಡ್ಬಿಡ್ತೀನಿ. ನೀವು ರೀರೆಕಾರ್ಡಿಂಗ್ ಕೊಡ್ಬೇಕಾಗವಾಗ. ಓಕೆ, ಈಗ ಅವ್ರ ಡೈಲಾಗ್ ನಿಮ್ದು, ನಿಮ್ ಡೈಲಾಗ್ ಅವ್ರದ್ದು. ನೋಡೋಣ ಹೆಂಗ. ಯಾರ್ದು? ಇವಾಗ ಉಲ್ಟಾ, ಇವಾಗ ನೀವು ನನಗೆ ಅದ್ರೊಳಗಂತೆ. ಇವ್ರು ಆಕ್ಚುಲಿ ನವರಸನ್ ಅವರಲ್ಲಿ ಇರ್ತೈತೆ. ಸಿನಿಮಾಗ್ ಬಂಡವಾಳ ಹಾಕ್ಬಿಟ್ಟು ತಿಕ್ಕ ಇಲ್ಲ ಮಾತಾಡಿದ್ರೆ ತಲೆ ತೂತ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತಾರಲ್ಲ. ಸೊ ಪಾಪ ಅವ್ರಿಗೊಂದ್ ಚಾನ್ಸ್ ಕೊಡೋಣ ಪಾಪ. ಹೌದಾ? ಬೇಡ ಬಿಡಿ. ಬೇಡ ಬೇಡ. ಇಲ್ಲ ಸರ್, ಇದೊಂದ್ ಅಲ್ಲ, ಅಲ್ಲಿ ಪ್ರೊಡ್ಯೂಸರ್ ಅಲ್ಲ, ಅಲ್ಲಿ just ಅಲ್ಲ, ಅದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ನಾನು ಹೇಳಿದ್ದಷ್ಟೇ. ಒಂದ್ಸಲ ಇಲ್ಲ, ನಾವು ಇದಕ್ಕೆಲ್ಲ ಏನ್ ಗೊತ್ತಾ ಕೌಂಟರ್ ಕೊಟ್ಟಿದೀವಿ. ಮೊನ್ನೆ ಯಾರೋ ಒಬ್ಬ ಮಾತಾಡ್ತಿದ್ದ, ನಾನು ಹೇಳ್ದೆ ತಿಕ್ಕಾಲ ಮಾತಾಡ ತಲೆ ಎಲ್ಲ ತೂತ್ ಮಾಡ್ಬಿಡ್ತೀವಿ ಅಂತ ನಾನು ಅವ್ರಿಗೆ ಯಾರು ಹೇಳ್ದೆ. ಆತರ ಅದು ಯೂಶಲಿ ಇವಾಗ ತುಂಬಾ ಟ್ರೋಲ್ಸ್ ಅಲ್ಲೂ ಅಷ್ಟೇನೆ. ಈ ಪಾಕಿಸ್ತಾನದ ಏನೋ ಮೊನ್ನೆ ಯುದ್ಧ ನಡೀತಲ್ಲ, ಅದಕ್ಕೆಲ್ಲ ಟ್ರೋಲ್ಸ್ ಹಾಕೊಂತ ಇದಾರೆ. ಹೌದು. ಅಂದ್ರೆ ಮತ್ತೆ ಯಾವ್ದೋ ಒಂದು ವಿಷಯಗಳು ಬಂದಾಗ ಇದು ಕಂಟಿನ್ಯೂ ಹೋಗ್ತಾ ಇದೆ. ಅಂದ್ರೆ ಅದು ಆಕ್ಚುಲಿ ನಾವು ಸ್ಕ್ರಿಪ್ಟ್ ಅಲ್ಲೂ ಬರ್ದಿರ್ಲಿಲ್ಲ ಡೈಲಾಗ್ ನ. ಅದು ಆಕ್ಚುಲಿ ಏನಂದ್ರೆ ಹೀರೋಗೆ ಎಲ್ಲ ಇರಿಟೇಷನ್ ಮಾಡ್ಬಿಟ್ಟಿರ್ತಾರೆ. ಆ ಕ್ಯಾರೆಕ್ಟರ್ಗೆ, ವಿಜಯ್ಗೇನೋ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಇರಿಟೇಷನ್ ಮಾಡಿ ಮಾಡಿ ಅವ್ರಿಗೆ ಫ್ರಸ್ಟ್ರೇಷನ್ ತಡಿಯಕ್ ಆಗ್ತಿರಲ್ಲ. ಆ ಟೈಮಲ್ಲಿ ನಮ್ಮ ಕಿರಣ್ ರಾಜ್ ಅವ್ರು ಏನೋ ಡೈಲಾಗ್ ಬರ್ದು ಅದು ತುಂಬಾ ಸಾಫ್ಟ್ ಆಗಿ ಹೋಗ್ತಿತ್ತು. ಆ ಸಾಫ್ಟ್ನೆಸ್ಗೂ ಅಲ್ಲಿ ಮ್ಯಾಚ್ ಆಗ್ತಿರ್ಲಿಲ್ಲ. ಅವಾಗ ಚಂದನ್ ಬ್ರೋ ಇದ್ಕೊಂಡು, ಬ್ರೋ ಇಲ್ಲಿ ಏನೋ ಒಂದು ಬೇಕು, ಏನೋ ಒಂದು ಬೇಕಿಲ್ಲಿ ಅಂತ ಹೇಳಿದೆ. ಏನ್ ಮಾಡೋಣ ಅಂತ ಥಿಂಕ್ ಮಾಡ್ತಿದ್ವಿ. ಕ್ಯಾಶುವಲ್ ಆಗಿ ಈ ಡೈಲಾಗ್ ಬಂತು. ಬ್ರೋ ಇದು ಹೇಳ ಅಂದ್ರು. ಸಖತ್ತಾಗಿದೆ ಹೇಳಿ ಅಂದ್ರು. ಅಲ್ಲ ನೀವೇನ್ ಅನ್ಕೊಳ್ಳಲ್ಲ ತಾನೆ ಅಂತ ನಾನು ಹೇಳಿದೆ. ನೋಡಿ, ನಾನು ಅನ್ಕೊಳ್ಳೋದು ನಾನೊಬ್ಬ ಪಾತ್ರ. ನಾನು ಸೈಕೋ ಶಂಕರ್ ಸಿನಿಮಾ ಮಾಡ್ಬೇಕಾದ್ರೆ ಇಡೀ ಸಿನಿಮಾದಲ್ಲಿ ಒಂದು ಪಾತ್ರ, ಒಂದು ಕ್ಯಾರೆಕ್ಟರ್, ಒಂದು ಸೀನ್ ನ ಬೆತ್ತಲೆಯಾಗಿ ಮಾಡಿದ್ವಿ. ಒಂದೇ ಒಂದು ತುಂಡು ಬಟ್ಟೆನೂ ಇರಲ್ಲ ನಮ್ಮ ಮೈ ಮೇಲೆ. ಅದು ಸೈಕೋ ಶಂಕರ ಜೈಲಲ್ಲಿ ಹೆಂಗಿರ್ತಾನೆ ಆ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡಿಸ್ಬೇಕು. ಪುನೀತಾರಿ ಅಂತ ಡೈರೆಕ್ಟರ್ ಅವ್ರು ಹೇಳಿದಾಗ ನಾನು ಹೇಳಿದೆ, ಇದೆಲ್ಲ ಹಿಂಗಿದೆ ಸರ್, ಈ ಸ್ಟೇಷನ್ ಇದ್ರಲ್ಲೆಲ್ಲ ಈ ತರ ರಿಯಲ್ ಟಾರ್ಚರ್ ಮಾಡಿರ್ತಾರೆ, ಅದ್ ಬೇಕು ಅಂದಾಗ ಓಕೆ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ನಾನು ಆಸ್ ಎ ಆರ್ಟಿಸ್ಟ್ ಆಗಿ ಹೋದಾಗ ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್. ಒಬ್ಬ ನಾನು ಕಲಾವಿದ ಅಷ್ಟೇ. ಕಲಾವಿದನಾಗಿ ಹೋದಾಗ ಡೈರೆಕ್ಟರ್ ಏನ್ ಹೇಳಿದ್ರು, ನಾನು ಮಾಡಂಗಿದ್ರೆ ಮಾತ್ರ ಕಲಾವಿದ, ಇಲ್ಲ ನಾನು ಕಲಾವಿದ ಅಲ್ವೇ ಅಲ್ಲ. ಆತರ ನಂದು ಮೈಂಡ್ ಸೆಟ್. ಈಗ ಅವ್ರು ಡೈಲಾಗ್ ಹೇಳುವಾಗ ಅದು ಕ್ಯಾರೆಕ್ಟರ್, ಅದಕ್ಕೆ ತಪ್ಪೇ ಇಲ್ಲ. ನಾನು ಆ ಜಾಗದಲ್ಲಿ ನಾನಿದ್ರು ನಾನು ಅದನ್ನೇ ಹೇಳ್ತಿದ್ದೆ. ಆಮೇಲೆ ಸೆನ್ಸರ್ ಅವ್ರು ಪಾಸ್ ಮಾಡಿದ್ರು. ಯಾಕಂದ್ರೆ ಆ ಸಿಚುವೇಶನ್ ಅವ್ರಿಗೆ ಸಿಚುವೇಶನ್ ಅರ್ಥ ಆಯ್ತು ಅವ್ರಿಗೆ. ಆ ಡೈಲಾಗ್ ಸಿನಿಮಾದಲ್ಲೂ ಇದೆ. ಎಲ್ಲ ಕಟ್ಬೋ ಬೀಪ್ ಏನೂ ಇಲ್ಲ. ಇಲ್ಲ, ಟ್ರೈಲರ್ಗೂ ಸೆನ್ಸರ್ ಮಾಡಿದ್ವಿ, ಅದಕ್ಕೂ ಬೀಪ್ ಕೊಟ್ಟಿಲ್ಲ ಅವ್ರು. ಸರ್ ಈಗ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಒಂದ್ಸಲ ಡೈಲಾಗ್ ನ ರಿಪೀಟ್ ಮಾಡೋದೇ ಚೆನ್ನಾಗಿರುತ್ತೆ ಸರ್. ಮಾಡ್ಬಿಡಿ ಆಯ್ತು. ಅವ್ರಿಗೇನೋ ಪಾಪ ಆಸೆ ಪಡ್ತಾರೆ. ನಾನು ಆಸೆ ಪಡ್ತಿಲ್ಲ. ಅಂದ್ರೆ ಕ್ಯಾರೆಕ್ಟರ್ ಇವಾಗ ಈಗ ತಾನೇ ಹೇಳಿದ್ರು ಅವರು, ಸೈಕೋ ಶಂಕರ್ ಕ್ಯಾರೆಕ್ಟರ್ ನ ಮಾಡಬೇಕು ಅಂತಂದಾಗ, ಬಿಕಾಸ್ ಒಬ್ಬ ಕಲಾವಿದ ತನ್ನನ್ನ ತಾನು ನಟನೆಗೆ ಮುಡುಪಾಗಿ ಇಟ್ಕೋಬೇಕು ಅಂತಂದಾಗ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ಅಂತ ಗೊತ್ತಿರುತ್ತೆ. ಸೊ ಏನೇ ಪದಗಳು ಬಂದ್ರು ಆ ಸೀನ್ಗೋಸ್ಕರ ಮಾತ್ರ ಸೀಮಿತ ಆಗಿರ್ತಾರೆ, ಬಿಟ್ರೆ ಪರ್ಸನಲ್ ಆಗಿ ಯಾವ್ದು ತಗೊಳಲ್ಲ. ಸೊ ಹಾಗಾಗಿ ಅಂಡ್ ಇನ್ನೊಂದ್ ಏನಂತಂದ್ರೆ ವೇರಿಯೇಷನ್ಸ್, ಹೀರೋ ವಿಲನ್ ಏನ್ ವೇರಿಯೇಷನ್ಸ್ ಇರುತ್ತಲ್ಲ ಅದನ್ನ ನೋಡೋಣ ಅಂತ. ನಾನು ವಿಲನ್ ಅಲ್ಲ ಆಕ್ಚುಲಿ. ಏನಂದ್ರೆ ಅದು ಅಮಾಯಕನ್ ಕರ್ಕೊಂಡ್ಬಂದು ಕುಣಿಸ್ಬಿಟ್ಟಿರ್ತಾರೆ. ಅಮಾಯಕನ್ ಕುಣಿಸ್ಬಿಟ್ಟು ಇವರು ನೀನೇ ಅಂತ ಹೇಳುವಾಗ ಅದು ಅವಾಗ ಪರಿಸ್ಥಿತಿ ಹೇಳ್ಬೇಕಾಗತ್ತೆ. ಅಂದ್ರೆ ಏನು, ನನಗೆ ಗೊತ್ತಾಯ್ತು ಬಿಡಿದೇನ್ ಮ್ಯಾಚ್ ಫಿಕ್ಸಿಂಗ್ ತರ ಫಿಕ್ಸಿಂಗ್, ಅಮಾಯಕನ್ ಕರ್ಕೊಂಡ್ಬಂದು ತಗ್ಲಾಕ್ಬೇಕಂತ ನೋಡ್ತಾ ಇದೀರಾ ಅಂತ ಆತರ ಒಂದು ಸಿಚುವೇಶನ್ ಇರುತ್ತೆ. ಇವರಿಗೆ ಫ್ರಸ್ಟ್ರೇಷನ್ ಯಾರ ಮೇಲೆ ತಿಸ್ಕೋಬೇಕು, ಆತರ ಸಿಚುವೇಶನ್. ಅದು ಏನ್ ಮಾಡಕ್ಕಲ್ಲ ಅಂತ ಸಿಚುವೇಶನ್ ಅಂತ ಒಂದು ಡೈಲಾಗ್. ಓಕೆ, ರೆಡಿ ರೆಡಿ. ಏನ್ ರೆಡಿ? ನೀವು ಆಕ್ಷನ್ ಕೇಳಬೇಕು ಮತ್ತೊಬ್ಬ ಡೈರೆಕ್ಟರ್. ಓಕೆ, ಅವ್ರ ಡೈಲಾಗ್ ಇವ್ರ ಡೈಲಾಗ್ ಅವರು. ಓಕೆ, ರೆಡಿ ಸರ್? ಯಾ, ರೆಡಿ, ಆಕ್ಷನ್. ನಾನು ಅಮಾಯಕರನ್ನ ಕರ್ಕೊಂಡ್ಬಂದು ತಗ್ಲಾಕ್ಬೇಕು ಅನ್ಕೊಂಡಿದ್ದೀರಾ? ತಿಕ್ಕಾಲ ಮಾತಾಡ್ಬೇಡ, ತಲೆ ತೂತ ಮಾಡ್ಬಿಡ್ತೀನಿ. ನಿಮ್ಗೆ ಈ ತರ ಡೈಲಾಗ್ಸ್ ಯಾವ್ದು ಸಿಕ್ಕಿಲ್ವಾ? ಇದರ ಡೈಲಾಗ್ ಹುಡುಗಿರ್ ಕೈಯಲ್ಲಿ ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳ್ಸ್ಬೇಕಂತ ಚೆನ್ನಾಗಿರುತ್ತೆ ಆಕ್ಚುಲಿ. ಹುಡುಗಿರ್ ಕೈಯಲ್ಲಿ ಅನ್ಸಿದೆ, ಯಾಕಂದ್ರೆ ಒಂದ್ ಯಾವ್ದು ಸಿನಿಮಾ, ಭೀಮಾ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಗೆ ಆ ತರ ಕೊಟ್ಟಿದ್ದಾರೆ, ಸಖತ್ತಾಗಿ ಹೋಗಿದೆ. ಆ ತರ ಹುಡುಗಿರ್ ಕೈಯಲ್ಲಿ ಅನ್ಸಿದ್ರೇನೆ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಬಟ್ ಹೀರೋ ಕೈಯಲ್ಲಿ ಅನ್ಸಿದ್ದಾರೆ, ಅದು ಚೆನ್ನಾಗಿದೆ. ಕಿನ್ನರ್ ರಾಜ್ ಅವ್ರು ಕೇಳ್ಬೇಕಿತ್ತು, ನನ್ಗೊಂದು ಡೈಲಾಗ್ ಕೊಡ್ಬೇಕಿತ್ತಲ್ಲ ಸರ್. ಕೊಟ್ಟಿದ್ದಾರೆ, ಅದನ್ನ ತೋರಿಸಿಲ್ಲ ಅಷ್ಟೇ ಸಿನಿಮಾದಿನ ಟ್ರೈಲರ್. ಸರ್ಪ್ರೈಸ್. ಹೌದು, ಸರ್ಪ್ರೈಸ್ ಅಲ್ಲಿ ಮೀನ್ಸ್ ತುಂಬಾ ಇದೆ. ಅಪೂರ್ವ ಹೇಳ್ತಾರೆ ಡೈಲಾಗ್.
ಒಂದ್ಸಲ ಹೇಳೋಣ. ಬೇಡ ಸರ್ ಅವ್ರಿಬ್ರ ಕೈಯಲ್ಲಿ ಏಳ್ಸ್ಬಿಟ್ಟು ಇವಾಗ ಓಕೆ ಒಂದ್ ಕೆಲಸ ಮಾಡೋಣ, ಇವಾಗ ನಾವಿಬ್ರು ಸೇಮ್ ಪಿಂಚ್ ಬ್ಲಾಕ್. ಅದು ಬೇಡ ತೀನ ಮೂವ್ ಮಾಡ್ಬಿಡಿ. ಬೇಡ ಮಾತಾಡಿದ್ರೆ ಹಂಗಂದ್ರೆ ಹಂಗ್ ಮಾಡಿ. ಏನೋ ತಲೆ ಎಲ್ಲ ಮಾತಾಡಿದ್ರೆ ತಲೆ ಎಲ್ಲ ಮಾತಾಡಿದಿಲ್ಲ, ಏನು ಮುಖ ತಲೆ ತೂತ ಮಾಡ್ಬಿಡ್ತೀನಿ. ಮುಖ ಎಲ್ಲ ಮಾತಾಡಿ ಮುಖ ಎಲ್ಲ ಅಂತ ಅನ್ಬಿಡಿ, ಅನ್ಕೊಳ್ಳಿ. ಬೇಡ ನಾನು ಅವೆಲ್ಲ ಹೇಳಲ್ಲ. ಒಂದ್ಸಲ ಸುಮ್ನೆ ಇರಿ ಸರ್ ನೀವು. ಅಲ್ಲ ಒಂದ್ಸಲ ಟ್ರೈ ಮಾಡಿ, ಹ್ಮ್. ಒಂದು ಹೊಸ ಎಕ್ಸ್ಪೀರಿಯನ್ಸ್. ಹ್ಮ್. ನಾನು ಯಾವ ಡೈಲಾಗ್ ಅದೇ ಮಾಡೋದು. ನೀವ್ಯಾವ್ದು ಗೊತ್ತಾ, ಅಮಾಯಕರನ್ನ ಕರ್ಕೊಂಬಂದ್ ತಗ್ಲಾಕ್ಬೇಕು ಅನ್ಕೊಂಡಿದೀರಾ? ಅವ್ರ ಮುಖ ನೋಡಿದ್ರೆ ಅಮಾಯಕನ ಕರ್ಕೊಂಡ್ ಇಂಟರ್ವ್ಯೂ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳಿ. ಆಕ್ಷನ್ ಅನ್ನೇ. ಆಕ್ಷನ್ ಆಕ್ಷನ್ ಕಟ್ಟ. ಆಕ್ಷನ್. ಓಕೆ, ಏನ್ ಬೇಕಾ? ಅಮಾಯಕರನ್ನ ಕರ್ಕೊಂಬಂದು ತಗ್ಲಾಕ್ತಿದೀರಾ? ಅಮಾಯಕನ ಕರ್ಕೊಂಡ್ ಇಂಟರ್ವ್ಯೂ ಮಾಡಿಸ್ತಿದ್ದೀರಾ ಅಂತ ಕೇಳಿ. ಓಕೆ, ಆಕ್ಷನ್. ಮುಖ ಎಲ್ಲ ಮಾತಾಡಿದ್ರೆ ತೂತ ತಲೆ ತೂತ್ ಮಾಡ್ಬಿಡ್ತಾರೆ. ರೆಡಿ ಆಕ್ಷನ್. ಅಮಾಯಕನ್ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ಕೋಬೇಕು ಅನ್ಕೊಂಡಿದ್ರ? ಏಯ್, ಮುಖ ಎಲ್ಲ ಮಾತಾಡಿದ್ರೆ ತಲೆ ತೂತ್ ಮಾಡ್ಬಿಡ್ತೀನಿ. ಈ ತರದ ಡೈಲಾಗ್ಸ್ ಇನ್ನು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾದಲ್ಲಿ? ಅಲ್ಲಲ್ಲಿ ಬರ್ತಾ ಇರತ್ತೆ, ಅಲ್ಲಲ್ಲಿ ತುಷ್ಟು ಕೊಡ್ತಾ ಇರತ್ತೆ, ಬರ್ತಾ ಇರತ್ತೆ, ಚೆನ್ನಾಗಿರತ್ತೆ. ಎಲ್ಲಾ ಕಡೆನೂ ಒಂದು ಒಳ್ಳೆ ಎಂಟರ್ಟೈನ್ ಆಗ್ತಾ ಇರತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.